ನಮಸ್ತೆ ಫ್ರೆಂಡ್ಸ್ ಎಲ್ರಿಗೂ. ಇವತ್ತು ಬುಧವಾರ. ಸೊ ನಾನು ಬೆಳಗ್ಗೆ ನಮ್ಮ ಯಜಮಾನ್ರಿಗೆ ತಿಂಡಿ ಏನು ಮಾಡಿಕೊಡ್ಲಿಲ್ಲ. ಅವ್ರಿಗೆ ಅನ್ನ ಸಾಂಬಾರು ಇತ್ತು, ಅವ್ರು ತೊಗೊಂಡೋದ್ರು. ಮೊಸರು ಸ್ವಲ್ಪ ಒಗ್ಗರಣೆ ಮಾಡಿಸ್ಕೊಂಡು ತೊಗೊಂಡೋದ್ರು ಅವರು. ನನ್ನ ಮಗನಿಗೆ ಅಂತ ಪುಳಿಯೋಗರೆ ಮಾಡಿದ್ದೆ ನಾನು. ಅವನು ಮೊಸರು ಬೇಡ ಅಂತ ಹೇಳಿದ್ದಕ್ಕೆ ಪುಳಿಯೋಗರೆ ಮಾಡಿದ್ದೆ. ಆದರೆ ಅವನಿಗೆ ನಾನು ಕೆಲಸ ಮಾಡ್ಕೊಂಡಿದ್ದೀನಿ, ಬಟ್ ಅವನು ನೋಡಿಲ್ಲ, ಬಾಕ್ಸ್ ಎಲ್ಲ ಬಿಟ್ಬಿಟ್ಟು ಹಂಗೆ ಹೋಗಿದ್ದಾನೆ. ನೋಡಿ, ಪುಳಿಯೋಗರೆ ಮಾಡಿದ್ದೆ ಅವನಿಗೋಸ್ಕರ ಅಂತ, ಆದರೆ ಅವನು ಬಿಟ್ಟೋಗಿದ್ದಾನೆ. ಇವಾಗೂ ಅಷ್ಟೇ, ಎಲ್ಲ ನೋಡಿ ಬಾಕ್ಸಲ್ಲೆಲ್ಲ ಇಟ್ಕೊಂಡಿದ್ದಾನ ಇಲ್ವಾ ಅಂತೆಲ್ಲ ಬ್ಯಾಗ್ ಹತ್ರ ಎಲ್ಲ ಜೋಡಿಸಿ ಕೊಟ್ಟರೆ ತೊಗೊಂಡೋಗೋದು. ಇಲ್ಲಾಂದರೆ ಈ ಥರ ಮರ್ತುಬಿಟ್ಟು ಹೋಗ್ಬಿಡ್ತಾನೆ ಅವನು. ಆ ಥರ ಮಾಡ್ತಾನೆ ಅವನು. ನಾನು ಊರಿಗೆ ಹೋದರೆ ಹೆಂಗೆ ತೊಗೊಂಡೋಗ್ತಾ ಇದ್ನೋ ಗೊತ್ತಿಲ್ಲ. ನಾನು ಇರೋವಾಗೆ ಇಷ್ಟೊಂದು ಮರ್ತೋಗ್ತಾನೆ ಅವನು. ನಾನು ಊರಿಗೆ ಹೋಗೋವಾಗ ಹೆಂಗೆ ತೊಗೊಂಡೋಗ್ತಾನೋ ಏನೋ ಗೊತ್ತಿಲ್ಲ. ಸೊ ಅದೇ ಅವನಿಗೆ ಹೇಳ್ತಾಯಿದ್ದೆ, ಎಲ್ಲ ಚೆಕ್ ಮಾಡ್ಕೊಬೇಕಲ್ವ ನೀನು, ಈ ಥರ ಬಿಟ್ಟೋದ್ರೆ ಹೆಂಗೆ ಅಂತಂದು ಹೇಳ್ಬಿಟ್ಟು ಹೇಳ್ತಾಯಿದ್ದೆ. ನನ್ನ ಮಗನೂ ಬಂದ ಕಾಲೇಜಿಂದ, ಬೈತಾಯಿದ್ದೀನಿ ಅವನಿಗೆ ನಾನು. ನೋಡ್ಕೋಬೇಕಲ್ವ ಮಕ್ಕಳು, ಅದೆಲ್ಲ ಸ್ವಲ್ಪ ಎಲ್ಲನೂ ನಾವೇ ನೋಡ್ಕೋಬೇಕು. ಅಂದರೆ ನಮಗೂ ಬೇರೆ ಬೇರೆ ಕೆಲಸಗಳಿರುತ್ತೆ. ಒಂದೊಂದು ದಿನ ಮರ್ತುಬಿಡ್ತೀನಿ ನಾನು, ನೆನಪಾಗೋದಿಲ್ಲ ಒಂದೊಂದು ದಿನ ಕೆಲಸ ಜಾಸ್ತಿ ಇರೋವಾಗ. ಹಾಗಾಗಿ ಊರಿಗೆ ಹೋಗಿದ್ನಲ್ಲ, ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಗಲೀಜಾಗಿ ಹೋಗಿತ್ತು. ಅದೆಲ್ಲ ಕ್ಲೀನ್ ಮಾಡ್ಕೊಂಡು ಮಾಡೋ ಅಷ್ಟರಲ್ಲಿ ಟೈಮ್ ಆಗೋಗೈತೆ. ಸೊ ನೋಡಿ, ಇವತ್ತು ನಮ್ಮ ಮನೆಯೆಲ್ಲ ಖಾಲಿ ಖಾಲಿ ಅನ್ನಿಸ್ತಾ ಇದೆ. ಯಾಕೆಂದರೆ ಇಷ್ಟು ದಿವಸ ಅವ್ವ ಇಲ್ಲೇ ದಿವಾನ ಮೇಲೆ ಕುತ್ಕೊಂಡಿರೋದು, ಇವತ್ತು ಇಲ್ವಲ್ಲ. ಸೊ ಅದಕ್ಕೆ ನನಗೆ ಇವತ್ತು ಬೆಳಗ್ಗೆಯಿಂದ ಒಬ್ಬಳೇ ಇದ್ದೀನಲ್ಲ, ಇಲ್ಲೇ ಐತೆ ನಮ್ಮವ್ವ ಮಾತಾಡುತ್ತೆ ಅಂತ ಅನಿಸುತ್ತೆ ನನಗೆ. ಸೊ ಅದಕ್ಕೆ ದೊಡ್ಡವ್ರ ಮನೇಲಿ ಇರಬೇಕು ಅಂತ ಹೇಳೋದು. ಯಾಕೆಂದರೆ ನಾನು ಮೊಬೈಲ್ ಇಟ್ಕೊಂಡು ಕೂತಿರ್ತೀನಿ, ಏನಾದರೂ ಎಡಿಟಿಂಗು ಏನಾದರೂ ಮಾಡ್ತಾಯಿರ್ತೀನಲ್ಲ, ಆವಾಗ ನಮ್ಮವ್ವ ಬೈಯೋದು, ಏನು ಯಾವಾಗೂ ಮೊಬೈಲ್ ಹಿಡ್ಕೊಂಡು ಈ ಥರ ಏನೇನೋ ಮಾಡ್ಕೊಂಡು ಕೂತಿರ್ತೀಯಲ್ಲ ಅಂತ ಬೈಯೋದು ಅವ್ವ. ಸೊ ಹಂಗಾಗಿ ನಾನು ಏನೂ ಇಲ್ಲ ಬಿಡು, ನಂದೇನೋ ಕೆಲಸ ಐತೆ ಅಂತ ಹೇಳಿದ್ರೆ ನಮ್ಮವ್ವ ನಾನು ಮರ್ತಿರೋ ಕೆಲಸಗಳನ್ನೆಲ್ಲ ನೆನಪು ಮಾಡೋದು. ಈ ಕೆಲಸ ಮಾಡಿಲ್ಲ ನೋಡು, ಆ ಕೆಲಸ ಮಾಡಿಲ್ಲ ನೋಡು, ಅದು ಮಾಡ್ಕೊ ಇದು ಮಾಡ್ಕೊ ಅಂತೆಲ್ಲ ಹೇಳೋದು ಅವ್ವ. ಅದಕ್ಕೆ ಮನೇಲಿ ದೊಡ್ಡವ್ರು ಇರಬೇಕು ಅಂತ ಹೇಳೋದು ಅಲ್ವಾ. ಅವ್ರು ಹೇಳೋದು ನಿಜಾನೇ. ನಾವೇನೇ ಮರ್ತಿದ್ರು ಅವರು ಕರೆಕ್ಟಾಗಿ ನೋಡ್ತಾ ಇರ್ತಾರೆ, ನೆನ್ಪಿಟ್ಕೊಂಡಿರ್ತಾರೆ, ಎಲ್ಲ ಹೇಳ್ತಾರೆ, ಇದು ಮಾಡ್ಕೊ ಅದು ಮಾಡ್ಕೊ ಅಂತ ಎಲ್ಲ. ನಾವು ಅವ್ರಿಗೆ ಏನಪ್ಪ ಹಿಂಗೆ ಹೇಳ್ತಾರೆ ಅಂತ ಆವಾಗ ಅನಿಸುತ್ತೆ. ಬಟ್ ಇವಾಗ ನೋಡಿ, ನನಗೆ ಏನೇನು ಮಾಡ್ತೀನಿ ಅಂತ ಒಂದೊಂದು ಸರಿ ಮರ್ತೋಗ್ಬಿಟ್ರೆ ಜ್ಞಾಪಕನೇ ಇರೋಲ್ಲ. ನಮ್ಮವ್ವ ಎಲ್ಲ ಹೇಳೋದು ಕೂತ್ಕೊಂಡು, ನೋಡು ಅದು ಮಾಡಿದ್ದ, ಅದು ಮಾಡಿಲ್ಲ, ಇದು ಮಾಡಿಲ್ಲ. ಅದಕ್ಕೇ ದೊಡ್ಡವ್ರು ಎಷ್ಟೇ ಆಗ್ಲಿದ್ರೂ ಒಬ್ಬರಾದ್ರೂ ಮನೇಲಿ ಯಜಮಾನ್ರು ಅಂತ ಇದ್ದರೆ ಅದು ಮನೆ ಥರ ಚೆನ್ನಾಗಿರುತ್ತೆ. ಬಟ್ ಒಬ್ಬಳೇ ಇದ್ದು ರೂಢಿನೇ ನನಗೆ ಯಾವಾಗೂ. ಬಟ್ ನಮ್ಮವ್ವ ಇದ್ರಲ್ಲ, ಅದು ಸ್ವಲ್ಪ ನನಗೆ ರೂಢಿಯಾಗಿ ಹೋಗಿತ್ತಲ್ವ, ಒಂಥರ ಮನೇಲಿ ಹುಡ್ಕಾಡಂಗೆ ಆಗುತ್ತೆ ನಮ್ಮವ್ವನ ಇಲ್ವಲ್ಲ ಅಂತ. ಅದಕ್ಕೆ ದೊಡ್ಡವ್ರು ಇರಬೇಕು ಮನೆಯಲ್ಲಿ ಅಂತ ಹೇಳೋದು. ಆವಾಗ ನಮ್ಮ ಅತ್ತೆನೂ ಇತ್ತು, ಒಂದು 20 ದಿನ ತಿಂಗಳೇನೋ ಇತ್ತು ನಮ್ಮ ಅತ್ತೆ. ಆವಾಗೂ ಅಷ್ಟೇ ಮನೇಲಿ ಇಬ್ಬರು ಇರ್ತಾಯಿದ್ದು. ಈಗ ಒಂದು 5-6 ತಿಂಗಳ ಮುಂಚೆ ಬಂದಿದ್ದರು ನಮ್ಮ ಅತ್ತೆ. ಅಂದರೆ ನಾನು ಇನ್ನೂ ಯೂಟ್ಯೂಬ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಬಂದಿದ್ದರು. ಅವರು ಇದ್ದರು, ಒಂದು 20 ದಿವಸನೋ ತಿಂಗಳು ಇದ್ದರು ಅವರೂ. ಸೊ ಆವಾಗೂ ಇದು ಮಾಡ್ಕೊಮ್ಮ ಇದು ಬಿಡಮ್ಮ ಅಂತೆಲ್ಲ ಹೇಳೋರು. ನಮ್ಮವ್ವನೂ ಅಷ್ಟೇ. ಬಟ್ ಇವತ್ತು ಸಖತ್ ಬೇಜಾರಾಗೋಯ್ತು ನನಗೆ. ಯಾಕಾದರೂ ಬಿಟ್ಟು ಬಂದನಪ್ಪ ಊರಲ್ಲಿ, ಕರ್ಕೊಂಬರ್ಬೇಕಾಗಿತ್ತು ಅಂತ ಅನ್ನಿಸ್ಬಿಡ್ತು ನನಗೆ. ಸೊ ಸ್ವಲ್ಪ ಕೋಳಿದೆಲ್ಲ ಸೌಂಡ್ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಕೋಳಿಗಳದ್ದೆಲ್ಲ ಸೌಂಡ್ ಜಾಸ್ತಿ ಇದೆ ಇವತ್ತು. ಯಾಕೋ ಅಷ್ಟೊಂದು ಸೌಂಡ್ ಮಾಡ್ತಾ ಇರಲಿಲ್ಲ, ಇವತ್ತು ಯಾಕೋ ತುಂಬ ಸೌಂಡ್ ಇದೆ ಕೋಳಿಗಳು. ನೋಡಿ, ಇವತ್ತು ನಮ್ಮ ಮನೆ ಫುಲ್ ಖಾಲಿ ಖಾಲಿ ಅನ್ನಿಸ್ತಾ ಇದೆ. ಒಂದೇ ದಿನಕ್ಕೆ ನನಗೊಂಥರ ಬೇಜಾರಾಗೋಯ್ತು. ಯಾಕೆಂದರೆ 1.5 ತಿಂಗಳು ಏನೋ ಆಗಿತ್ತು ಅವ್ವ ಬಂದು. ಸೊ ಇವತ್ತು ಒಬ್ಬಳೇ ಇದ್ನಲ್ಲ, ಮನೆಯೆಲ್ಲ ಫುಲ್ಲು ಖಾಲಿ ಖಾಲಿ ಅನ್ನಿಸ್ತಾ ಇತ್ತು ನನಗೆ. ಹಾಗಾಗಿ ಇವತ್ತು ಒಬ್ಬಳೇ ಎಲ್ಲ ಕೆಲಸನೂ ಮಾಡಿಕೊಂಡು ಫೋನು ಮಾಡಿದ್ದೆ ನಮ್ಮವ್ವನಿಗೆ. ಮಾತಾಡಿದ್ರು, ಹುಷಾರಿಲ್ವಂತೆ ಅವ್ವನಿಗೆ, ಇವತ್ತು ಹಾಸ್ಪಿಟ್ಲಿಗೆ ಹೋಗಿದ್ದೆ ಅಂತ ಹೇಳ್ದ ಅಣ್ಣ ಅವ್ವನ ಕರ್ಕೊಂಡು. ಅವ್ರಿಗೆ ಹಂಗೇನೆ ಅವಾಗವಾಗ ಹುಷಾರಿರೋದಿಲ್ಲ, ಅದಕ್ಕೆ ಇಲ್ಲೇ ಇರು ಅಂತ ಹೇಳಿ ಇರಿಸ್ಕೊಂಡಿದ್ದೆ ನಾನು. ಆದರೆ ಏನು ಮಾಡೋದು, ಅಣ್ಣ ಕರ್ಸ್ಕೊಂಡು ಹೋದ. ಬಟ್ ಇವತ್ತು ಕರ್ಕೊಂಡು ಹೋಗಿದ್ನಂತೆ ಹಾಸ್ಪಿಟ್ಲಿಗೆ. ಹಂಗಂತ ಹೇಳ್ದ, ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಬಂದೆ ನಾನು ಅಂತ ಅಂದು ಹೇಳ್ಬಿಟ್ಟು. ಅದು ಕೇಳಿದ್ಮೇಲೆ ಇನ್ನೂ ಬೇಜಾರಾಗೋಯ್ತು ನನಗೆ. ಸೊ ಅದು ಕೆಲಸ ಎಲ್ಲ ಮಾಡ್ಕೊತ ಅಷ್ಟರಲ್ಲಿ ನಮ್ಮ ಯಜಮಾನ್ರು ಬಂದರು. ಸರಿ, ಅವ್ರಿಗೂ ಕಾಫಿ ಮಾಡಿಕೊಡೋಣ ಅಂತಂದು ಹೇಳ್ಬಿಟ್ಟು
ಕಾಫಿ ಮಾಡಿಕೊಡು ನನಗೊಂದು ಲೋಟ ಅಂತ ಕೇಳ್ತಾಯಿದ್ರು. ಅದಕ್ಕೆ ಅವ್ರಿಗೊಂದು ಲೋಟ ಕಾಫಿ ಮಾಡಿಕೊಡೋಣ ಅಂತಂದು ಹೇಳ್ಬಿಟ್ಟು ನಾನು ಅಡುಗೆ ಮನೆಗೆ ಬಂದೆ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್. ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಒಂದು ಲೈಕ್ ಮಾಡಿ. ಹೊಸ್ದಾಗಿ ಯಾರಾದರೂ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಿಮ್ಗೆ ಏನು ಅನಿಸುತ್ತೋ ಲಾಸ್ಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸ್ವಲ್ಪ ಸೌಂಡ್ ಇದೆ, ಅಡ್ಜಸ್ಟ್ ಮಾಡ್ಕೊಂಡು ನೋಡಿ ಈ ವಿಡಿಯೋನ. ಯಾಕೆಂದರೆ ಬೆಳಗ್ಗೆ ಟೈಮೂ ಅಷ್ಟೇ, ಯಾವಾಗ ಮಾಡೋಕ್ಕೋದ್ರೂ ಪಕ್ಕದಲ್ಲೇ ಮನೆ ಇರೋದ್ರಿಂದ ಸ್ವಲ್ಪ ಸೌಂಡ್ ಜಾಸ್ತಿ ಆಗ್ತಾಯಿದೆ. ಅದಕ್ಕೋಸ್ಕರ ಅಷ್ಟೇ. ಥ್ಯಾಂಕ್ ಯು ಫ್ರೆಂಡ್ಸ್.